ಸರ್ ನಮಸ್ಕಾರ ಸರ್. ಹ್ಞೂ ಸರ್. ಸರ್ ಹಳ್ಳಿ ಪಕ್ಕದಲ್ಲಿ ಇರೋದೆ ಸರ್. ಹ್ಞೂ ಸರ್. ಗೋಮಾಳ ಸರ್ 60 ಎಕರೆ ಸರ್. ಅದು ಫಾರೆಸ್ಟಿಗೆ ಸೇರಲ್ಲ ಸರ್. ಸರ್ ನೀವು ಕ್ಯಾಶ್ ತಗೊಂಡ್ ಬನ್ನಿ ಸರ್. ವ್ಯವಹಾರ ಮುಗಿಸ್ಬೋಣ ಸರ್. ನನ್ನ ಕಮಿಷನ್ ಸ್ವಲ್ಪ ನೋಡ್ಲಿ ಸರ್. ಆಯ್ತು ಸರ್. ಆಯ್ತು ಸರ್. ಆಯ್ತು ಸರ್. ಕೋಲು 60 ಎಕರೆ ಜಮೀನ್ ಡೀಲ್ ಸೆಟ್ ಆಗ್ಬಿಟ್ರೆ 1 ಲಕ್ಷ ರೂಪಾಯಿ ಕಮಿಷನ್ ಗ್ಯಾರಂಟಿ. 2 ವರ್ಷದಿಂದ ಇದೇ ಮಾತು ಹೇಳ್ತಿದ್ಯಾ. ಒಂದ್ ಚಿಕ್ಕ ಸೈಟ್ ಮಾಡ್ಲಿಲ್ಲ ನೀನು. ಆಯ್ತು ಬಿಡಲ್ಲ ಗುಬಾಲ್. ಒಂದ್ ಟೀ ಹೇಳು. ಮಂಜಾ ಒಂಟಿ ಅಲ್ಲ ಮ್ಯಾಮ್, ನಾವೊಂದ್ ಚಿನ್ನದ ಚೈನು ಬ್ರೇಸ್ಲೆಟ್ ಉಂಗ್ರ ತಗ್ಲಾಕೊಂಡ್ ವ್ಯವಹಾರ ಮಾಡಿದ್ರೆ ನಮಗೂ ಬೀಳ್ತಾರೆ. ಈ ಬೆಳ್ಳಿ ಚೈನ್ ತಗ್ಲಾಕೊಂಡ್ರೆ 60-40 ಇರ್ಲಿ 4/6 ಸೇಲ್ ಮಾಡಕ್ಕಾಗಲ್ಲ. ಅವನ ಆಪ್ನ ಜನ ಇಂಟೀರಿಯರ್ ನೋಡುದಿಲ್ಲ, ಎಲ್ಲ ಎಕ್ಸ್ಟೀರಿಯರ್ ನೋಡ್ತಾರ. ಹೋದ್ವಾರ ತೋರ್ಸಿದಕ್ಕಿಂತ ಈ ಹುಡುಗಿ ಸೂಪರ್ ಆಗಿದ್ದಾಳೆ. ನಮಗ್ ಬೆಳ್ಳಿಗಿರೋದು ಯಾವ್ದು ತೋರ್ಸಲ್ವಾ ಮ್ಯಾಮ್? ಕೊಡಲೇ ಇಲ್ಲಿ ಬರೀ ಅವ್ರು ಎಜುಕೇಟೆಡ್ ದುಡ್ಡು ಮಾಡಿದವ್ರು ಕೇಳ್ತಾರ. ನಾವೇನ್ ಕಡಿಮೆನಾ? 8ನೇ ಕ್ಲಾಸು ಸರಿಯಾಗಿ ಓದಿದ್ರೆ ಇವತ್ತು ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ದೆ. ನಿನಗ್ ತೋರ್ಸಿದ ಹುಡುಗಿ ಅಪ್ಪ ಊರಾಗೆಲ್ಲ ಅಡ್ಡಾಡಿ ನಿನ್ ಬಗ್ಗೆ ವಿಚಾರಿಸ್ಯಾನ. ನನ್ ಬಗ್ಗೆ ಊರಲ್ಲಿ ಯಾವನು ಕೆಮ್ಮಂಗಿಲ್ಲ. ಗಂಡಸರ ಬಗ್ಗೆ ಯಾರು ಕೆಮ್ಮಂಗೆ ಇಲ್ಲ, ಬರೀ ವಾಂತಿನ ಮಾಡ್ಕೋತಾರ. ಈ ನನ್ ಮಗ ಏನೋ ಹೇಳಿರ್ಬೇಕು ನಿನ್ಗೆ. ಹೋಗಲು ನನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಸುಮ್ಮನೆ ಗೋಳಿಕಂತ. ನನ್ ಬಗ್ಗೆ ಊರಲ್ಲಿ ಯಾವನ್ ಏನ್ ಹೇಳ್ದ? ಅಲ್ಲಪ್ಪ, ತಿಂಗಳದಾಗ 8 ದಿವಸ ನೀ ಊರ್ ಬಿಟ್ಟು ಹೊರಗ ಹೋಗಿರ್ತಿ ಅಂತ. ಅದು ಅವಾಗ ಚಿಕ್ಕ ವಯಸ್ಸಲ್ಲಿ 1-2 ಸಲ ನಾನು ಊರ್ ಬಿಟ್ಟು ಹೋಗಿದ್ದೆ. ಊರ್ ಯಾಕೆ ಬಿಟ್ಟಿದ್ದಪ್ಪ? ನನ್ ದೋಸ್ತ್ಗೆ ಫೀಸ್ ಕಟ್ಟ ಕಾಸಿರ್ಲಿಲ್ಲ. ಮನೇಲಿ 10 ರೂಪಾಯಿ ಕದ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಸಿಕ್ಕಾಕೊಂಡ್ಬಿಟ್ಟೆ. ಪೊಲೀಸ್ನವ್ರಿಗೆ ಹಿಡ್ಕೊಟ್ಬಿಡ್ತೀನಿ ಅನ್ಬಿಟ್ರು. ಎದ್ರಕೊಂಡು ಮನೆ ಬಿಟ್ಟು ಓಡೋಗ್ಬಿಟ್ಟೆ. ಕಲ್ಲು ಮುಳ್ಳು ದಾರಿಲಿ ನಡ್ಕೊಂಡು ಮಂತ್ರಾಲಯದವರೆಗೂ ಹೋಗಿದ್ದೀನಿ. ಲೆಕ್ಕ ಹಾಕೋ. ದೊಡ್ಡವರೊಬ್ರು ಸಿಕ್ಕಿ ಕಂದ ನೀ ಭಾಗ್ಯವಂತ ಆಗ್ತೀಯ ಅಂತ ಬುದ್ಧಿ ಹೇಳಿದ್ರು. ಅಮ್ಮನ್ ನೆನಪಾಯ್ತು, ಊರಿಗೆ ಬಂದ್ಬಿಟ್ಟೆ. ಇನ್ನೊಂದ್ಸಲ 7ನೇ ಕ್ಲಾಸ್ ಫೇಲ್ ಆದಾಗ ಬೇಜಾರಾಗಿ ಬಾಂಬೆಲಾರಿ ಓಡೋಗ್ಬಿಟ್ಟೆ. 2 ತಿಂಗಳು ಬಾಂಬೆಲಿ ಬಂದೆ. ನಿನ್ನ ಕಾಲಾಗ ನಾಯಿ ಚಕ್ರ ಐತ್ಯಾ? ನೀರಾಗ್ ಬಿಟ್ರು ನಡ್ಕೊಂತ ಹೋಗಿ ಸೌತ್ ಆಫ್ರಿಕಾಗ್ ಹೋಗಿ ಬರೋ ಮಗ ನೀನ. ಕೂತ್ಬಿಡ್ತೀನಿ ಮಗನೇ. ಬೇರೆ ಏನ್ ಕಂಪ್ಲೇಂಟ್ ಇದೆ ಹೇಳು. ಹುಡುಗ ಕಿಸ್ಯಾಕ ಏನೂ ಕೆಲಸ ಇಲ್ಲ. ಅವ್ರ ತಾಯಿ ಹಾಕಿಟ್ರು ರಾಗಿ ಮಿಷನ್ಯಾಗ ಹಿಟ್ಟು ಬೀಸ್ಕೊಂಡು ಬಿದ್ದಿರಬಾರ್ದು ಯಾಕಂತ ಹುಡುಗಿ ಕಡೆಯವ್ರು ಕೇಳ್ತಾರಪ್ಪ. ಯಾವ್ದು ಆ ತೌಡ್ ಕುಟ್ಟ ಕೆಲಸ ಲೈಫಲ್ಲಿ ಮಾಡಲ್ಲ. 2 ರೂಪಾಯಿ 5 ರೂಪಾಯಿ ಚಿಲ್ಲರೆ ಕಾಸ್ಗೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೆಂಗಸ್ರ ಜೊತೆ ಮಾಡಿದ್ರೆ 1000 ಲಕ್ಷ ಮಾಡ್ಬೇಕಪ್ಪ. ನಾನು ನಮ್ಮ ಅಮ್ಮನ ಹತ್ರ ಬಿಸ್ನೆಸ್ ಮಾಡ್ತೀನಿ, 50,000 ರೂಪಾಯಿ ಕೊಡು ಅಂತ ಕೇಳಿದೆ. ನಿನ್ನ ಹತ್ರ 1 ರೂಪಾಯಿ ಕೇಳ್ಬೇಡ. ಅವಾಗ ಮಾಡಿದ ಸಾಲ ಎಷ್ಟೈತಪ್ಪ ನಿನ್ ತಲೆ ಮೇಲೆ ಸಾಲ? ಬಡ್ಡಿ ಗಿಡ್ಡಿ ಎಲ್ಲ ಸೇರಿದ್ರೆ 1 ಲಕ್ಷ. 1 ಲಕ್ಷ? ಇದನ್ನ ತೀರ್ಸು ಬಗ್ಗೆ ಹಂಗ ಓಪನ್ಯಾತ್ಮ. ಮಾಮ್, ಈ ದೀಪಾವಳಿ ಇಸ್ಪೀಟರ್ ಎಲ್ಲ ತೀರ್ಸ್ಬಿಡ್ತೀನಿ. ಬಾ ಬಾ ಬಾ, ಕಷ್ಟಪಟ್ಟು ಬೆವ್ರು ಸೂರ್ ಸಾಲ ತೀರ್ಸೋರ್ ಜಗತ್ನ್ಯಾಗ ನೋಡಿನಪ್ಪ. ಆದ್ರೆ ಇಸ್ಪೇಟ್ ಆಡಿ ಸಾಲ ತೀರ್ಸ್ತಿ ಅನ್ನೋ ಮೊದ್ಲ ಗಂಡ ಮಗನ ನೀನ ನೋಡು. ಸುತ್ತಿ ಬಳಸಿ ಮಾತಾಡ. ಆ ಹುಡುಗಿ ಅವರಪ್ಪ ಏನಂದ ಹೇಳ. ಹಿರಿ ಹುಡುಗಿನ ಸಿಟಿ ಕೊಟ್ಟು ಕೈ ತೊಳ್ಕೊಂಡಂಗ ಸಣ್ಣ ಹುಡುಗಿನ ಸಿಟಿ ಕೊಡ್ತೀನಿ ಅಂತ ಹೇಳಿ ನೋಡವ. ಅವ್ನು ದೊಡ್ಡ ಸಿಟಿಲಿ ಏನ್ ಕಿತ್ತಾಕ್ತಾ ನೋಡಿದೆ ನೀನು? ಏನ್ ಮಾಡ್ತಾನಪ್ಪ? ಸಿಟಿ ಟ್ರಾಫಿಕ್ ಅಲ್ಲಿ ಸೊಳ್ಳೆ ಹೊಡಿಯೋ ಬ್ಯಾಟು, ಹೆಲಿಕಾಪ್ಟರ್, ಪ್ಲಾಸ್ಟಿಕ್ ಗನ್ ಮಾಡ್ತಾನೆ. ಅವನಿಗಿಂತ ವೇಸ್ಟ್ ನಾವು. ಕ್ಯಾನ್ಸಲ್ ಮಾಡ್ದವ್ ನಾ ಅಲ್ಲೇ. ಅವನೇನ ಕ್ಯಾನ್ಸಲ್ ಮಾಡೋದು? ನಾನೇ ಕ್ಯಾನ್ಸಲ್ ಮಾಡ್ತೀನಿ. ಫೋಟೋ ತಗ. ಇನ್ನೊಂದ್ಸಲ ನನ್ ಕಣ್ಣಿಗೆ ಕಾಣಿಸಿದ್ರೆ ಮಕ್ಕಂಗ್ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಹೊಲ್ಗೆ ಹಾಕಿದ್ರು 18 ಹೊಲ್ಗೆ ಬಿಡ್ಬೇಕು. ಹಂಗ್ ಕುಯ್ತೀನಿ. ಮಕಾನ ಹಂಗ್ ಕುಯ್ತಿ ಯಾತಮ್ಮ? ಹೋಗ್ತೀನಿ ಬಿಡ. ಸಿಂಗಲ್ ಬೆಡ್ರೂಮಾ ಡಬಲ್ ಬೆಡ್ರೂಮಾ? ಸರ್ ವೆಜ್ಜಾ ನಾನ್ ವೆಜ್ಜಾ ನೀವು? ಸರ್ ನಾನು ತಿಳ್ಕೊಂಡು ಹೇಳ್ತೀನಿ ಸರ್, ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲೆಲ್ಲ ಪುಟ್ಟ ಇರಿ ದೇವಸ್ಥಾನಕ್ಕೆ ಹೋಗಿದ್ದಾನವಾ? ತಗೋ ನಾನಿಡ್ಲಾ? ಇರಿ ಕೂತ್ಕೋ. ಪ್ರಸಾದ ತಗೊಂತೀನಿ. ಕೂತ್ಕೋ. ಚಪ್ಲಿ ಕಿತ್ತೋಗ್ಬಿಟ್ಟಿದ್ಯಲ್ಲೋ ನಂಜಮ್ಮ, ಒಂದ್ ಪಿನ್ ಕೊಡು. ದೊಡ್ಡ ಚಿಕ್ಕ ಕಾಲ್ ಮುಟ್ಬಾರ್ದು, ಆಯ್ಸ್ ಕಡಿಮೆ ಆಗುತ್ತೆ. ಅಯ್ಯೋ ನನ್ನ ಆಯ್ಸೆಲ್ಲ ನಿನ್ಗೆ ಅಲ್ಲಿ ಹೋಗ್ತಾಯಿ. ತಗೋ ಜಾಕಿ. ಕೊಡಮ್ಮ ಮೊಬೈಲ್ ಕೊಡು ಜಾಕಿ. ಯಶೋದನ್ ಫೋನ್ ಮಾಡ್ತೀನಿ. ಯಶೋದನ್ಗ ಮಾಡು. ಪುಟವ ಸದ್ಯಕ್ಕೆ ಇದನ್ನ ಹಾಕೋ, ನಿನ್ಗೊಂದು ಹೊಸ ಚಪ್ಪಲಿ ಕೊಡಿಸ್ತೀನಿ. ಹಾಕೋ ಈಗ. ಯಾರು ಏನು ಮಾತಾಡ್ತಾ ಇಲ್ಲ, ಸೌಂಡು ಬರ್ತಾ ಇಲ್ಲ. ಸಿಗ್ನಲ್ ಇಲ್ವಲ್ಲ? ಹೌದಾ? ಅರ್ಜೆಂಟ್ ಆಗಿ ಫೋನ್ ಮಾಡ್ಬೇಕಾಗಿತ್ತು ನೀನು. ಇಲ್ಲಿ ನೋಡೋ, ಚಿನ್ನದ್ದು 500 ರೂಪಾಯಿಗೆ 2. ಗುಲ್ಡು 1 ಗ್ರಾಮ್ ಚಿನ್ನ ಎಷ್ಟು ಅಂತ ಗೊತ್ತೇನಲ್ಲಿ? 2 ಅಂತ 2. ಯಾವ ಕಳ್ಳನೂ ಕೊಡಲ್ಲ. ನೀನ್ ಬಾ ತೋರಿಸ್ತೀನಿ. ಅವನಿಗೆ ಹೊಲದಲ್ಲಿ ಸಿಕ್ತಂತೆ. ಇದು ಹೊಲದಲ್ಲಿ ಹೆಂಗೋ ಸಿಕ್ತು ನಿನ್ಗೆ? ನಿಧಿ ಸ್ವಾಮಿ, ನಿಧಿ ಮಡಿಕೆಲ್ ಸಿಕ್ತಂತೆ ಕಣ. ಇದು ನಿಜವಾಗ್ಲೂ ಚಿನ್ನನಾ? ಇವನ್ ಯಾರಲ್ಲೇ ಕೆಂಬ್ರಾಜ? ಇವನೇ ಸರ್, ಅಲ್ಲಿ ನಿಂತ ನೋಡಿ ಸರ್. ಅವನು ಯಾರು? ಅವನೇ ಸರ್, ಇವನು ಸರ್. ನೀವೇನೋ ಮಾಡ್ತಾ ಇದ್ದೀರಾ ಇವನ್ ಜೊತೆಗಿಲ್ಲಿ? ಸರ್ ಇವನೇನೋ ತೋರಿಸ್ತಿದ್ದ, ಅದನ್ನ ನೋಡ್ತಿದ್ವು ಸರ್. ನೀನ್ ದುಡ್ಡು ಕೊಡ್ಬೇಕಾದ್ರೆ ಇವ್ರಿದ್ರೇನೋ? ದೂರದಲ್ಲಿ ಇಬ್ರಿದ್ರು ಸರ್, ಇವ್ರ ತರನೇ. ಮಕ್ ಕೊಡ್ತೀನಿ. ನಮ್ಮನೆ ಅವಳ ನೋಡಿದ್ದೆ. ಅವನಿಗೆ ಏನಕ್ಕೆ ರೋಪ ಆಗ್ತೀಯ? ನಡಿ ಸ್ಟೇಷನ್ಗೆ. ಜಯಮ್ಮ
ನಿನ್ ಮಗ ಜಾಕಿನ ಪೊಲೀಸರು ಇಟ್ಕೊಂಡು ಹೋದ್ರಂತೆ. ನಿನ್ನ ಹೆಂಡ್ರು ಸಾವತಿ ಮಡಗಿಲ್ಲ ನನ್ ಮಗನಿಗೆ ಜಾಕಿ ಅನ್ಬಿಟ್ಟು ಹೆಸರ್ನ ಪೊಲೀಸ್ ಆದ್ರೂ ಹಿಡ್ಕೊಂಡೋಗ್ಲಿ ಮಿಲಿಟರಿ ಆದ್ರೂ ಎಳ್ಕೊಂಡೋಗ್ಲಿ ಮುಚ್ಕೊಂಡ್ ಬಗ್ ನೋಡು ರಾಗಿ ನುಣ್ಣಗಾಗ್ತಿದ್ಯಾ ಅಂತ ಹೇಳು, ಏನು ನಿನ್ ಪ್ಲಾನ್? ಅಲ್ಲ ಸರ್, ಇದು ಕಬ್ನಾನೋ ಚಿನ್ನನಂತ ನೋಡ್ತಿದ್ವಿ, ಅಷ್ಟ್ರಲ್ಲಿ ನೀವು ವೆಲ್ಕಮ್ ಬಂದ್ಬಿಟ್ರಿ ಸರ್. ನೀನ್ ಕತೆ ಎಲ್ಲ ಹೇಳಬೇಡ. ನಿನ್ನ ಹಳೆ ಕೇಸ್ ಎಲ್ಲ ಓಪನ್ ಮಾಡಿ 3 ವರ್ಷ ಜೈಲಿಗೆ ಹಾಕಿಸ್ತೀನಿ. ಸರ್ ನಾನು ಏನ್ ಮಾಡ್ದೆ ಅಂತ ಜೈಲಿಗೆ ಹಾಕ್ತೀರಾ ಸರ್ ನೀವು? ಸರ್ ಉಸಿರು ನಿಂತಾಯ್ತು ಸರ್. ಸಾಯಿಸ್ಬಿಟ್ರಲ್ಲ ಸರ್. ಸರ್ ಲಾಕಪ್ ಡೆತ್ತು. ಯಾವ ಡೆತ್ತು? ಯಾವ ಲಾಕಪ್ಪು? ಪೊಲೀಸರು ಏನಾದ್ರೂ ಸಾಯಿಸಿದ್ದಾರೆ ಅಂತ ಬಾಯ್ ಬಿಟ್ರೆ ನಿನ್ ಕತೆ ಅಷ್ಟೇ. ಕೆಂಬ್ರಾಜ ಎಗರ್ಕಂಡ. ಸರ್ ಸಾಹೇಬ್ರು ಬರೋ ಟೈಮ್ ಆಯ್ತು, ಏನ್ ಮಾಡೋದು ಸರ್? ಎತ್ತಾಕೊಳ್ಳೋ ಇವನ ಮಕ್ಕಾಯ ನೋಡಿದ್ಯಾ? ಎತ್ತಾಕೊಂಡು ತಗೊಂಡೋಗೆಲ್ಲ ಮಣ್ಣು ಮಾಡೋ. ಮಣ್ಣ ನಾನ್ ಯಾಕೆ ಸರ್ ಮಾಡ್ಬೇಕು? ನೀವೆಲ್ಲ ಒಂದೇ, ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಮಣ್ಣು ಮಾಡ್ಬೇಕು ಅಷ್ಟೇ. ಸರ್ ಸರ್ ಕೆಲಸ ಕಳ್ಕೊಬಿಡ್ತೀನ ಸರ್. ಸ್ವಲ್ಪ ಟೈಟ್ ಮಾಡು ಅಂತಂದ್ರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ತಿರಲ್ಲ. ಇವನ್ ಯಾರೋ ಗುಬಾಲ್ ನನ್ ಮಗ ಬೆಳಿಗ್ಗೆನೆ ಹೊಗೆ ಹಾಕಂಡ. ಇಟ್ಕೊಂಡ್ ಕೂತ್ಕೋ, ಸೈಲೆಂಟ್ ಆಗಿರು, ಮಾತಾಡ್ಬೇಡ. ನಾನ್ ಯಾಕೋ ಹೆಣ್ಣು ಜೊತೆ ಮಾತಾಡ್ಲಿ? ಏನ್ ಕಲು ಚೆನ್ನಾಗಿದ್ಯಾ? ಏನು ಇಷ್ಟ ಮಾತ್ರಪ್ಪ. ಯಾರೋ ತಾತಪ್ಪ ಮಲ್ಕೊಂಡೋದೆ? ಬೇಡ ಮಾತಾಡ್ಸ್ಬೇಡ. ಚಾಕಿ ನೋಡಿದ್ರೆ ಮಕ್ಕ ಕಿತ್ತೋಂಗ್ ಹೊಡಿತಾನ ಕಣಲು. ತಾತಪ್ಪನೆಲ್ಲ ನೋಡ್ದಂಗೆ. ಹಲೋ ಜಯಮೋರೆ, ಒಂದ್ 100 ರೂಪಾಯಿ ಕೊಡಿ. ಇದ್ಯಾವ್ದು ಇದು ಹೊಸ ಇದೆಲ್ಲ ಸರಿ ಇಲ್ಲ ನೋಡು. ಕಬ್ಬಣನ ಚಿನ್ನ ಅಂತ ಮಾಡ್ತೀಯಾ? ನನ್ನ ಹೊಟ್ಟೆ ಉರ್ಸಕ್ಕಿಂತಾನೆ ಹುಟ್ಟಿದ್ಯಾ? ಜನಗಳಿಗೆ ಮೋಸ ಮಾಡ್ತೀಯನೋ? ಮೋಸ ಮಾಡಿ ನಾನಲ್ಲ ಕಣಮ್ಮ, ಅವನು. ಅವನ್ಯಾಕ್ ಜೊತೆಲಿ ಹಾಕೊಂಡು ಓಡಾಡ್ತಿದ್ಯೋ ನಾಯಿ? ಯಪ್ಪ ಸತ್ತೋಗನ್ ಕಣಮ್ಮ. ಕೆರೆ ತಗೊಂಡು ಹೊಡಿತೀನಿ ನನ್ನ ಹತ್ರ ಸುಳ್ಳು ಹೇಳಿದ್ರೆ. ಈಗ ತಾನೇ ಯಾವನ ಮಾತಾಡ್ಸ್ಕೊಂಡು ಹೋದ? ಈಗ ಅದೆಲ್ಲ ಬೇಡ, ನೀ ದುಡ್ಡು ಕೊಡ್ತೀಯ ಇಲ್ವೋ? ಬೇಡ ಹೋಗೋ. ಕೋಲು ಗಟ್ಟಿಯಾಗಿಟ್ಕೋ. ಇಟ್ಕೊಂಡಿದ್ದೀನಿ. ಕಾಲೇಜಲ್ಲಿ ಟ್ರಿಪ್ ಇದೆ ಅಂತ ಮನೇಲಿ ಹೇಳು, ಸಿಟಿಗೆ ಹೋಗೋಣ. ನಮ್ಮ ಅಪ್ಪಂಗೆ ಹೇಳ್ದೆ ನಾನು ಎಲ್ಗೂ ಬರಲ್ಲ. ಯಶು ನೀನ್ ಹಿಂಗಾದ್ರೆ ನಮ್ಮ ಮದ್ವೆ ಕತೆ ಅಷ್ಟೇ. ನಾನು ತಮಾಷೆ ಮಾಡ್ತಿಲ್ಲ. ಯಾರೋ ಬಂದ್ರು. ರಿಪೇರಿ ಇವತ್ತಿಗೆ ಆಗಲ್ಲ. ನಮಸ್ಕಾರ. ನಮಸ್ಕಾರ. ಕಾಲೇಜ್ಗೆ ಹೋಗದೆ ಇಲ್ಲನೇ ಮಾಡ್ತಿದ್ಯಾ? ಮೊಬೈಲ್ ರಿಪೇರಿ ಕೊಡಕ್ ಬಂದಿದ್ದೆ. ಪರಂಗಿ ಒಂದ್ 200 ರೂಪಾಯಿ ಕೊಡು. ತಿಂಗಳ ಕೊನೆ ಬಾಡ್ಗೆ. ಖಾತೆ ಎಲ್ಲ ಬೇಡ, ಮಡಗಿದ್ಯಾ ಇಲ್ವಾ? ಎಷ್ಟಾಯ್ತು ನೋಡ್ತೀನಿ, ತಗೊಳ್ಳಿ. 1 ನಿಮಿಷ. ಕೈಯಲ್ಲಿ ದುಡ್ಡು ನೋಡ್ತಿದಂಗೆ ರಾಕಿ ಕಟ್ತಿಯಲ್ಲ, 1 ರೂಪಾಯಿ ಕೊಡಲ್ಲ. ನನ್ಗೇನ್ ದುಡ್ಡು ಬೇಡ. ನಂಗ್ ಟೈಮ್ ಬಂದಾಗ ಏನ್ ಬೇಕು ಅಂತ ನಾನೇ ಕೇಳ್ತೀನಿ. ಬೇಗನೆ ಕಟ್ಟು. ಆಯ್ತು ಬಾಯ್. ಕಳ್ಳನ ನಾನು? ಮೋಸ್ಗಾರನ? ಇದೇ ಪೊಲೀಸ್ನವರು ನನಗೆ ಊರಲ್ಲಿ ಹಾಕಿ ಶಬಾಷ್ ಅನ್ಬೇಕು. ಟಿವಿಲಿ ಪೇಪರ್ಲಿ ನನ್ ಬಗ್ಗೆ ದೊಡ್ಡದಾಗಿ ಬರ್ಬೇಕು. ಹಂಗ್ ಮಾಡ್ತೀನಿ ನೋಡ. ಏನಪ್ಪ ಮಾಡ್ತೀಯಾ? ಇಡೀ ಊರಿನ ಜನ ಇಂಥ ಒಬ್ಬ ಮಗ ನಮ್ಗೆ ಹುಟ್ಟಿಲ್ವಲ್ಲ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಕೋಬೇಕು. ನಮ್ಮಮ್ಮ ಹಂಗೆ ಹೊಟ್ಟೆ ಹೊರ್ಕೋಬೇಕು. ಹಂಗ್ ಬದುಕ್ ತೋರಿಸ್ತೀನಿ ನೋಡ. ಸಾಕ್ಬಿಡ, ಎತ್ಕೋ ಹೆಣನ. ಅಯ್ಯೋ ನಿನ್ ಮಕ್ಕೆ ಬದುಕಿದಂಗೆ ಅನ್ಯಾಯವಾಗಿ ಮಣ್ಣು ಮಾಡ್ಬಿಡ್ತಿದ್ದಲ್ಲ. ಏನೋ ರೋಗ ನಿನ್ಗೆ? ಸರಿ ಉಸಿರಾಡು. ಏನ್ ಬೇಕು? ಕೆಂಬ್ರಾಜ ದುಡ್ಡು ಬೇರೆ ಕೇಳ್ತಾನೆ. ಲೇ ಅವನಿಗೆ ದುಡ್ಡು ಕೊಡ್ತೀಯಾ? ಹೋಗ್ಲಿ ಬಿಡ, ಪಾಪ ಹುಷಾರಿಲ್ಲ. ನನಗೆ ಅದಲ್ಲ ಕಣೋ ಚಿಂತೆ ಮಗ. ಸುಮ್ನೆ ಗುಣಿ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಮಲ್ಕೊಂಬಿಡ, ಎದೆ ಮೇಲೆ ಮಣ್ಣಾಕ್ತೀನಿ. ಯಾಕೆ ಬಂದ್ಬಿಡು. ತಗೊಳಪ್ಪ, ಗುಣಿ ಹೊಡೆದಿರೋ ದುಡ್ಡು. ಅದು ನಾವೊಬ್ರು ಕೊಟ್ರೆ ದೇವ್ರು ನಮಗ್ ಕೊಡ್ತಾನೆ, ತಿಳ್ಕ. ತಗೊಳ, ಸನ್ಕೆ ಗುದ್ಲಿನ ಹೋಗೋಣ. ಊರಿಗ್ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ವೇಸ್ಟ್ ಬಾಡಿ ನೀನು. ಗುಣಿ ಪಕ್ಕ ಮೂರ್ಛೆ ಬಿದ್ದಿದ್ರೆ ಮಣ್ಣು ಮಾಡ್ಬಿಡ್ತಾರೆ. ಎದಾಗ ಮನೆಗೆಲ್ಲ ಏನು ಎತ್ತ ಕೆಂಬ್ರಾಜನ್ನ ಹಿಡ್ಕದ್ನ ಹಿಡ್ಕ. ಇವನ ಹತ್ರ ಕ್ರಾಕ್ ರಾಜ ಕಣಲ್ಲೇ. ನಿನ್ ಒಕ್ಕ ನಾಯಿ ಕಿತ್ಕೊಂಡ್ ಹೋಗ. ಅವ್ನ್ ಸೊತ್ತಗವನೆ ಅಂದಲ್ಲೋ. ತಗೊಳ್ಳೋ ಟಿಕೆಟ್. ಮೂರೇ ಟಿಕೆಟ್ ಇದೆಯಲ್ಲ, ಪುಟ್ಟವನ್ ಟಿಕೆಟ್ ಇಲ್ಲಿ. ಅವಳೆಂಗೋ ಪಿಕ್ಚರ್ ನೋಡ್ತಾಳೆ. ಅವಳು ನೋಡ್ತಾಳ, ಕೇಳಿಸ್ಕೊತಾಳ, ಕತೆ ಬೇಡ ನಿನ್ಗೆ. ಸಂಪತ್ಗೆ ಸವಾಲ್ ಪೂರ್ತಿ ಪಿಕ್ಚರ್ ಡೈಲಾಗ್ ಹೇಳ್ತಾಳೆ, ಕೇಳಿಸ್ಕತಿಯಾ? ಹೋಗ ತಾಂಬೋಗ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಯಶೋದ, ಜೋಗದ
ಗುಂಡಿ ಹೆಂಗಿರುತ್ತೆ? ನೋಡ್ದಾ ಇವಳು ಸಿನಿಮಾ ತೋರ್ಸೋದ್ ಬೇಡ ಅಂತ ಅದಕ್ಕೆ ಹೇಳಿದ್ದು. ಏಯ್ ಯಾಕೋ ಹಂಗ್ ಹೇಳ್ತೀಯಾ? ಆಯ್ತ್ ಬಿಡಲೆ, ಅದಕ್ಕೆ ಯಾಕಂಗ್ ಕರ್ಕೊಂತೀಯ? ಸುಮ್ನಿರ. ಗುಂಡಿ ಅಂದ್ರೆ ಏನ್ ಗೊತ್ತಾ ಪುಟಿ? ತುಂಬಾ ಎತ್ತರದಿಂದ ನೀರ್ ಬೀಳ್ತಾ ಇರುತ್ತೆ. ನೋಡಕ್ಕೆ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ? ಎತ್ರ ಅಂದ್ರೆ ಎಷ್ಟ್ ಎತ್ರ? ತುಂಬಾ ಎತ್ತರ. ಪುಟ್ಲಕ್ಷ್ಮಿ, ಎಷ್ಟ್ ಎತ್ತರ ಅಂತ ತೋರಿಸ್ತೀನಿ. ಎದಳ ಮೇಲ್ ಬಾ. ಈಗ ಇಲ್ಲಿಂದ ದುಮ್ಕು. ಈಗ ಮೇಲಿಂದ ದುಮುಕ್ದಲ್ಲ, ಕಾಲ್ ನೆಲ ಮುಟ್ಟಕ್ಕೆ ಎಷ್ಟೊತ್ತಾಯ್ತು? ತುಮ್ಕಿದ ತಕ್ಷಣ ಸಿಕ್ತು. ಜೋಗದಿಂದ ದುಮ್ಕಿದ್ರೆ ಎಷ್ಟೊತ್ತಾದ್ರೂ ಕಾಲ್ ನೆಲನೇ ಮುಟ್ಟಲ್ಲ. ಯಪ್ಪ, ಅಷ್ಟು ಆಳ ಇದ್ಯಾ? ಮತ್ತೆ ನೀನ್ ಇರವ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಿಂಗೊಂದು ಕಣ್ಣು ಆಪರೇಷನ್ ಮಾಡಿಸ್ಬಿಡ್ತೀನಿ. ಕೋಲು, ನಾನೊಂದ್ ದಿನ ಫ್ಲೈಟ್ ಅಲ್ಲಿ ಹೋಗಿ ಹೋಗ್ತೀನಿ. ಕನ್ಸಲು ಅಯ್ಯೋ ಲತ್ತೆ, ನನ್ ಮಗನೇ ಬರೀ ಕೂತ್ಕೊಂಡು ಹೋಗ್ತೀನಿ ಅಂತಿದೆ, ಪರ್ಚೇಸೇ ಮಾಡ್ಬಿಡ್ತೀನಿ ಕಣ. ಇವಾಗಿಂದ 1 ರೂಪಾಯಿ ಕೂಡಿಟ್ರೆ ಕೊನೆ ಪಕ್ಷ ಕೂತ್ಕೊಂಡ್ರೆ ಹೋಗ್ಬೋದು. ಪರ್ಚೇಸಿಂಗ್ ಎಲ್ಲ ಡೌಟ್ ಅಮ್ಮ. ಲೇ ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸವ್ರ ನಾವಾಗಿರ್ಬೇಕು. ಓಹೋ, ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ ನಿಂಗೆ. ಲವ್ ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮೊಣ್ಣು ಯಾವನು ತಪ್ಸಕ್ಕಾಗಲ್ಲ. ನೀನಿದೆಯಲ್ಲ, ನೀನೊಂಥರ ನಿನಗೇನು ಒಂದ್ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಹಲೋ ಸರ್, ಸರ್ ಸರ್ ಹೌದು ಸರ್, 60 ಎಕರೆ ಸರ್. ಸರ್ ಅದ್ ಯಾವ ಕಡೆಯಿಂದ ಆಳಿದ್ರು 60 ಎಕರೆನೆ ಸರ್. ಆಯ್ತು ಸರ್, ನೀನು ಒಂಥರ ಬಾವಿ ಕಪ್ಪೆ, ದೊಡ್ಡದಾಗಿ ಯೋಚನೆ ಮಾಡಲ್ಲ. ನೀನಿದ್ರೆ ಫೋನ್ ಬರುತ್ತೆ, ಕಟ್ಟ ಸವಸ್ವ ಬೇಡ ಮರ ಮತ್ತೆ ಹೋಗ ಹೋಗ. ಆಯ್ತು ಹೋಗಲ್ಲ. ಹಲೋ ಯಶೋಧ ಮೇಡಮ್, ಏನ್ ಇಷ್ಟೊತ್ತಲ್ಲಿ? ಜಾಕಿ ಅಣ್ಣ, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು. ಅದು ನಮ್ಮಪ್ಪ ಅವ್ರ ಅಕ್ಕನ ಮಗ ಕೋದಂಡನ್ ಜೊತೆ ನನ್ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಸೂಪರ್ ಜೋಡಿ, ಕೋದಂಡ ಯಶೋಧ. ಏಯ್, ಇತ್ತೀಚೆಗೆ ಒಂದ್ ದೇವ್ರ ಬರ ಬರ್ತಂತಲ್ಲ, ಲಕ್ಕಿ ಕಣ, ದೇವರ ಮನೇಲಿದ್ದಂಗ ಆಗುತ್ತಲ್ಲ, ಸೂಪರ್. ದೇವ್ರು ಬರೋದಕ್ಕೇನೆ ನನ್ ಜೊತೆ ಗಂಟ್ ಹಾಕ್ತಿದ್ದಾರೆ. ಯಾಕೆ, ನಿನಗಿಷ್ಟ ಅಲ್ವಾ? ಜಾಕಿ ಅಣ್ಣ, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು. ಯಾರಿಗೂ ಹೇಳ್ಬಾರ್ದು. ಏನ್ ಸೀಕ್ರೆಟ್? ಸರಿ ಕಿವಿಲ್ ಹೇಳು. ನಾನು ಪರಂಗಿ ಸೀನನ್ ಇಷ್ಟ ಪಡ್ತಾ ಇದ್ದೀನಿ. ಅದು ಗೊತ್ತಿರೋ ವಿಷಯನೇ, ಬೇರೆ ಏನಾದ್ರು ಹೇಳು. ನಿಂಗೇನ್ ಗೊತ್ತು? ಹಲೋ ಮೇಡಮ್, ನಮಗ್ ಬರೀ ಈ ಊರಿನ ಲವ್ ಸ್ಟೋರಿ ಅಲ್ಲ, ಪಕ್ಕದೂರಲ್ಲೂ ಏನ್ ಸ್ಟೋರಿ ನಡೀತಿದೆ ಅಂತಾನು ಗೊತ್ತು. ನಮ್ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ರ ಮೇಡಮ್? ಜಾಕಿ ಅಣ್ಣ, ಪರಂಗಿ ಸೀನಾ ನಾನು ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತಾನಂತೆ. ಓ, ನಿಮ್ದು ಆ ರೇಂಜ್ ಲವ್ ಸ್ಟೋರಿ, ಆಗಿನ ಕಾಲದ್ದು. ಓಹೋ, ಯಾವಾಗ ಸಾಯ್ತಾನಂತೆ? ಟೈಮ್ ಗಿಮ್ ಕೊಟ್ಟೋಣ? ನೀನೇ ಏನಾದ್ರೂ ಮಾಡ್ಬೇಕು ಜಾಕಿ ಅಣ್ಣ. ಮಾಡೋಣ. ಸಾಯೋರ್ನ ಬದುಕ್ಸೋಣ, ಬದುಕಿರೋರ್ನ ಸಾಯ್ಸೋಣ, ನಿಮ್ಮಿಬ್ಬರಿಗೂ ಗಂಟಾಕೋಣ. ಮಾಡೋಣ ಬಿಡು.